ನಮಸ್ಕಾರ. ನಾನು ರಾಮಲಿಂಗೇಗೌಡ, ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರ ಹಾಗೂ ಸಾಮಾಜಿಕ ಹೋರಾಟಗಾರ. ಇದೇ ತಿಂಗಳು ಫೆಬ್ರವರಿ 6ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಈ ಹೋರಾಟ ಅನ್ನೋದಾದರೆ, ಇತ್ತೀಚೆಗೆ ಮಾಹಿತಿ ಆಯೋಗದಿಂದ ಏಕಮುಖ ನಿರ್ಧಾರ, ಹಿಟ್ಲರ್ ಆಡಳಿತ, ಹಾಗೆಯೇ ಕಾನೂನು ಬಾಹಿರ ಆದೇಶಗಳನ್ನು, ಜನವಿರೋಧಿ ಆದೇಶಗಳನ್ನು ಇತ್ತೀಚೆಗೆ ಮಾಡ್ತಿರುವಂತಹ ಮುಖ್ಯ ಆಯುಕ್ತರು ಸತ್ಯನ್ರವರ ವಿರುದ್ಧ ಅವರ ನಡೆಯನ್ನು ಖಂಡಿಸಿ ಈ ಹೋರಾಟಕ್ಕೆ ಕರೆ ನೀಡಲಾಗಿದೆ. ರಾಜ್ಯದಲ್ಲಿರುವಂತಹ ಎಲ್ಲ ಸಾಮಾಜಿಕ ಹೋರಾಟಗಾರರು, ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರು, ಸಂಘ ಸಂಸ್ಥೆಯವರು, ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಸಂಘಟನೆಯವರು, ದಯಮಾಡಿ ರೈತ ಸಂಘಟನೆಯವರು ತಾವೆಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕು. ಮಾಹಿತಿ ಹಕ್ಕು ಕಾಯ್ದೆಯನ್ನು ಪ್ರತಿಯೊಬ್ಬರೂ ಬಳಸುವ ಅವಕಾಶ ಇದೆ. ರೈತ ಸಂಘಟನೆ, ಎಲ್ಲ ಸಂಘಟನೆಯರು ಬಳಸಬೇಕು. ಎಲ್ಲ ಸಂಘಟನೆ ಬಳಸ್ತಿದ್ದೀರಿ ಸಹ. ಪ್ರತಿಯೊಬ್ಬ ನಾಗರಿಕನು ಬಳಸ್ತಿರೋ ಈ ಒಂದು ಕಾಯ್ದೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ, ಹಾಗೆಯೇ ಕಾಯ್ದೆ ಬಳಕೆದಾರರು ಅಂದರೆ ಅರ್ಜಿದಾರರನ್ನು ಕಾಪಾಡುವ ನಿಟ್ಟಿನಲ್ಲಿ, ಅವರ ಹಕ್ಕುಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಹೋರಾಟ. ಇತ್ತೀಚೆಗೆ 20ಕ್ಕೂ ಅಧಿಕ ಮಂದಿಯನ್ನು ಮಾಹಿತಿ ಆಯೋಗ ಬ್ಯಾನ್ ಮಾಡಿದೆ, ಕಪ್ಪು ಪಟ್ಟಿಗೆ ಸೇರಿಸಿದೆ ಶಾಶ್ವತವಾಗಿ. ಅವರು ಮತ್ತೆ RTI ಅರ್ಜಿಯನ್ನೇ ಹಾಕುವಾಗಿಲ್ಲ ಅನ್ನೋ ಒಂದು ವಿಚಾರದಲ್ಲಿ. ಇದು ಯಾವ ಕಾಯ್ದೆಯಲ್ಲೂ ಇಲ್ಲ. ಹಾಗೆಯೇ ಅರ್ಜಿದಾರರಿಗೆ ದಂಡ ವಿಧಿಸಿರುವಂತಹದನ್ನು ಯಾವ ಮಾಹಿತಿ ಹಕ್ಕು ಕಾಯ್ದೆನಲ್ಲೂ ಉಲ್ಲೇಖ ಇಲ್ಲ, ಯಾವ ಆದೇಶದಲ್ಲೂ ಇಲ್ಲ, ಯಾವ ಕಾಯ್ದೆನಲ್ಲೂ ಇಲ್ಲ. ಆದರೆ ಇವರ ಹಿಟ್ಲರ್ ಆಡಳಿತವನ್ನು ಖಂಡಿಸಿ, ಇವರ ಏಕಮುಖ ನಿರ್ಧಾರ, ದುರಾಡಳಿತ, ದುರ್ನಡತೆ, ಸಂವಿಧಾನ ವಿರೋಧಿ, ಇದನ್ನೆಲ್ಲವನ್ನು ಖಂಡಿಸಿ ನಾವು ಹೋರಾಟಕ್ಕೆ ಕರೆ ಕೊಡಲಾಗಿದೆ. ದಯಮಾಡಿ ಇದು ನನ್ನ ಒಬ್ಬನ ಹೋರಾಟ ಅಲ್ಲ, ಎಲ್ಲರ ಹೋರಾಟ. ನಮಗೆ ಮಾಹಿತಿ ಹಕ್ಕು ಕಾಪಾಡ್ಕೋಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ರೆ, ಮಾಹಿತಿ ಹಕ್ಕು ಕಾಯ್ದೆಯನ್ನು ಕಾಪಾಡಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ರೆ, ಕಾಯ್ದೆ ಬೇಕು ಅನ್ನೋದಾದರೆ ಅರ್ಜಿ ಸಲ್ಲಿಸುವವರ ಹಕ್ಕುಗಳನ್ನು ಕಾಪಾಡಬೇಕು ಅಂದರೆ ನೀವು ಈ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ದಯಮಾಡಿ ಬನ್ನಿ, ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ. ನಮ್ಮ ಹೋರಾಟ ಕಪ್ಪು ಪಟ್ಟಿಗೆ ಸೇರಿಸಿರುವ ನಿರ್ಧಾರವನ್ನು ಖಂಡಿಸಿ ಈ ನಮ್ಮ ಹೋರಾಟ. ನಮ್ಮ ಹೋರಾಟ ಅರ್ಜಿದಾರರಿಗೆ ದಂಡ ವಿಧಿಸುವ ನಡೆಯನ್ನು ಖಂಡಿಸಿ ನಮ್ಮ ಹೋರಾಟ. ನಮ್ಮ ಹೋರಾಟ ಏಕಾಏಕಿ 100 ಅರ್ಜಿ, 1000 ಅರ್ಜಿ, 500 ಅರ್ಜಿಗಳನ್ನು ಏನು ಹಾಕಿದ್ದಾರೆ ಅಂತ ತಿರುಗೂ ನೋಡದೆ, ಅರ್ಜಿದಾರರಿಗೆ ಮಾತಾಡೋಕ್ಕೆ ಅವಕಾಶನೂ ಕೊಡದೆ ಇವರು ವಿಲೇ ಮಾಡ್ತಿದ್ದಾರೆ. ಈ ನಡೆಯನ್ನು ಖಂಡಿಸಿ ಈ ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು. ದಯಮಾಡಿ ರಾಜ್ಯದಲ್ಲಿರುವ ಎಲ್ಲ ಸಾರ್ವಜನಿಕರು ಮಾಹಿತಿ ಹಕ್ಕು ಕಾಯ್ದೆಯನ್ನು ಬಳಸಬೇಕು, ಮತ್ತು ಬಳಸ್ತಿರೋರು ಅಷ್ಟು ಜನ ದಯಮಾಡಿ ಕೈ ಮುಗಿದು ಕೇಳ್ಕೊತಿದ್ದೀನಿ, ಈ ಒಂದು ಹೋರಾಟಕ್ಕೆ ಬನ್ನಿ, ಯಶಸ್ವಿಗೊಳಿಸಿ. ಇದು ನನ್ನ ಒಬ್ಬನ ಹೋರಾಟ ಅಲ್ಲ, ಯಾರೋ 20 ಜನಗಳಿಗೋಸ್ಕರ ಈ ಹೋರಾಟ ಅಲ್ಲ. ಈ ಹೋರಾಟ ಪ್ರತಿಯೊಬ್ಬ ನಾಗರಿಕನಿಗಾಗಿ ಈ ಹೋರಾಟ, ಪ್ರತಿಯೊಬ್ಬ ಪ್ರಜೆಗಾಗಿ ಈ ಹೋರಾಟ, ಪ್ರತಿಯೊಬ್ಬ ಪ್ರಜೆಯ ಹಕ್ಕಿಗಾಗಿ ಈ ಹೋರಾಟ. ಈ ಹೋರಾಟವನ್ನು ನಾವು ಯಶಸ್ವಿ ಮಾಡಲೇಬೇಕು. ನಾವೆಲ್ಲ ಒಂದಾಗಿದ್ದೀವಿ. ಮಾಹಿತಿ ಹಕ್ಕು ಕಾಯ್ದೆಯ ತಂಟೆಗೆ ಬಂದರೆ ಭ್ರಷ್ಟಾಚಾರವನ್ನು ಹೊರತೆಗೆಯೋದಕ್ಕಿರೋದು ಏಕೈಕ ಕಾಯ್ದೆ ಅಂದರೆ ಅದು ಮಾಹಿತಿ ಹಕ್ಕು ಕಾಯ್ದೆ. ಸರ್ಕಾರಿ ಕಚೇರಿಯ ಕಬೋರ್ಡ್ನಲ್ಲಿ ಬಚ್ಚಿಟ್ಟಿರುವ ದಾಖಲಾತಿಗಳನ್ನು ಹೊರತೆಗೆದು ಕಾನೂನು ಹೋರಾಟ ಮಾಡಬೇಕು ಅಂದರೆ ಇರೋದು ಒಂದೇ ಕಾಯ್ದೆ, ಅದು ಮಾಹಿತಿ ಹಕ್ಕು ಕಾಯ್ದೆ. ಆ ಕಾಯ್ದೆಯನ್ನು ನಾವು ಕಾಪಾಡ್ಕೋಬೇಕಾ ಬೇಡವಾ? ನಾವು ಕಾಪಾಡ್ಕೊಬೇಕು. ಹಾಗೆ ಅರ್ಜಿದಾರರ ಮೇಲೆ ಎಷ್ಟು ಹಲ್ಲೆಗಳಾಗಿದೆ, ಎಷ್ಟು ಮರ್ಡರ್ಗಳಾಗಿದೆ, ಎಷ್ಟು ಕೊಲೆಗಳಾಗಿದೆ, ಎಷ್ಟು ಜನ ಜೀವ ಭಯದಲ್ಲಿ ಓಡಾಡ್ತಿದ್ದಾರೆ. ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರ ಮೇಲೆ ಅಲ್ಲೇ ನಿಂತಿಲ್ಲ. ಇದರ ವಿರುದ್ಧ ಧ್ವನಿ ಎತ್ತಕ್ಕಾಗದೇ ಇರುವಂತಹ ನಾಲಾಯಕ ಆಯೋಗ ಇವತ್ತು ನಾವು ಆಯೋಗದ ಬೈಬಾರ್ದು. ಆಯೋಗ ಕರೆಕ್ಟಾಗಿದೆ, ಆದರೆ ಆಯೋಗ ನಡೆಸಕ್ಕೆ ಬಂದಿರುವಂತಹ ಆಯುಕ್ತರುಗಳು ಈ ವಿಚಾರದಲ್ಲಿ ಧ್ವನಿ ಎತ್ತಿದರೆ ನಿಮ್ಮ ನಡೆಯನ್ನು ನಾವು ಒಪ್ಪುತ್ತಾ ಇದ್ವಿ, ಮೆಚ್ಚುತ್ತಾ ಇದ್ವಿ. ಆದರೆ ನೀವು ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಈ ಒಂದು ನಡೆಯನ್ನು ತೋರಿಸ್ತಿದ್ರಿ. ಈ ದುರ್ನಡತೆ ತರವಲ್ಲ. ಇದನ್ನು ಪ್ರತಿಯೊಬ್ಬ ನಾಗರಿಕರು ಖಂಡಿಸ್ತೀವಿ. ಇದು ನಮ್ಮ ಹಕ್ಕು. ಹಾಗಾಗಿ ದಯಮಾಡಿ ಈ ಒಂದು ಹೋರಾಟಕ್ಕೆ ರಾಜ್ಯದ ಎಲ್ಲ ಜನರು ಬರಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮನ್ನು ಕಳಕಳಿಯ ಮನವಿ ಮಾಡ್ತಿದ್ದೀನಿ. ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಕಾಯ್ದೆ ಉಳಿಸ್ಕೊಳ್ಳೋದಕ್ಕೆ ಈ ಹೋರಾಟ ನಿಜಕ್ಕೂ ಅವಶ್ಯಕತೆ ಇದೆ. ದಯಮಾಡಿ ಬನ್ನಿ. ದಿನಾಂಕ 6 ಫೆಬ್ರವರಿ 2025 ಬೆಳಗ್ಗೆ 9:30ರಿಂದ ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಈ ಒಂದು ಹೋರಾಟ ಇದೆ. ದಯಮಾಡಿ ಬಿಡುವು ಮಾಡಿಕೊಂಡು ಬನ್ನಿ, ದಯಮಾಡಿ ಬನ್ನಿ. ಧನ್ಯವಾದಗಳು.